ಪ್ರಧಾನಮಂತ್ರಿಗಳು ಈ ದೇಶದ ಅರ್ಥವ್ಯವಸ್ಥೆ ಮುಖ್ಯಸ್ಥರು. ಈ ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿಯವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದೆ ಪಾಲಿಟಿಕ್ಸ್ನಲ್ಲಿ ತಲ್ಲಣ ಆದರು. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗಬೇಕು. ಅವ್ರು ಕರೆ ಕೊಟ್ಟಿದ್ದಾರೆ. ಅವರು ಗಂಟೆ ಬಾರಿಸು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು. ಅವರು ಚಪ್ಪಾಳೆ ತಟ್ಟು ಅಂತಂದರೆ ನಾವು ಚಪ್ಪಾಳೆನ ತಟ್ಟಬೇಕು. ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನೂ ಕೇಳೋಣ. ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ. ಬಟ್ ನಮಗೆ ಬರೀ ಹೇಳೋದಾಯಿತು, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಬೇಡಿ ಅಂತ ಹೇಳೋದಾಯಿತು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು, ಅದು ದೊಡ್ಡ ಪ್ರಶ್ನೆ. ಈಗ ಯಾಕೆ ರಷ್ಯಾದಿಂದ ಖರೀದಿ ಮಾಡಬೇಕು ಅಂದರೂ ನಾವು ಟ್ರಂಪ್ನ ಪರ್ಮಿಷನ್ ಕೇಳಬೇಕು, ಈಗ ಮತ್ತೆ ಅದೇ ಡೆವಲಪ್ಮೆಂಟ್. ಮತ್ತೆ ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿದ್ದೀರಾ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ತಾವೇ ಮಾಧ್ಯಮದಲ್ಲೇ ತೋರಿಸಿದ್ದೀರಾ. ಈಗ ಹಿಜಾಬ್ ಬಗ್ಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ನಿಲುವು, BJP ಅದನ್ನು ವಿರೋಧಿಸ್ತಾ ಇದೆ. ಮತ್ತು ಶಿಕ್ಷಣ ಕ್ಷೇತ್ರದ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಯಾಕಂದರೆ ನಮಗೆ ಯಾಕೆ ಆತಂಕ ಅಂದ್ರೆ ಉಡುಪಿಯಲ್ಲೇ ಆರಂಭ ಆದ ಲಾಸ್ಟ್ ಟೈಮ್, ತಮಗೂ ಗೊತ್ತು. ಏನು ಹೇಳಿದ್ವಿ ನೋಡಿ, ಶಿಕ್ಷಣದಲ್ಲಿ ರಾಜಕಾರಣವನ್ನು ಯಾವತ್ತೂ ನಾವು ತರಬಾರ್ದು. ವಿದ್ಯಾರ್ಥಿಗಳು ಬಹಳಷ್ಟು ಮುಗ್ಧ ವಿದ್ಯಾರ್ಥಿಗಳು, ಪಾಲಕರು, ತಂದೆ ತಾಯಿಯಂದರು ಒಂದು ಕನಸನ್ನು ಕಟ್ಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಕಳಿಸುವಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ರಾಜಕಾರಣ ಮಾಡಬಾರ್ದು. ಯಾಕಂದರೆ ನಾವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟವನ್ನು ನಾವು ಯಾವತ್ತೂ ಕೂಡ ಆಡಬಾರ್ದು. ಅಂಥದ್ರಲ್ಲಿ ಈ ವಿಚಾರಗಳನ್ನು ನಾನು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡದೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ, ಕಲಿಯುವಂಥ ವಾತಾವರಣವನ್ನು ಸೃಷ್ಟಿ ಮಾಡೋಣ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ಕೋರ್ಟಲ್ಲಿರುವಾಗ ಏನಾದರೂ ಅರ್ಜೆಂಟ್ ಆಯ್ತಾ ಈ ಆದೇಶ ಮಾಡಿದ್ರು? ನಾನು ಅದ್ರ ಬಗ್ಗೆ ಏನೂ ಮಾತನಾಡೋದಿಲ್ಲ. ಅದು ಹಿಜಾಬ್ ಇರಲಿ ಅಥವಾ ಬೇರೆ ನಮ್ಮ ಹಿಂದೂಗಳದ್ದಿರಲಿ, ನಾನೇನು ಅದ್ರ ಬಗ್ಗೆ ಮಾತನಾಡೋದಿಲ್ಲ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಮತ್ತು ಅವರ ಭವಿಷ್ಯವನ್ನು ತಲೆಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಲಿ ಅಂತ ಹೇಳಿ ಬಯಸ್ತೀನಿ. ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ರಾಜ್ಯದ ಬಗ್ಗೆ ಇವರ ಗಮನ ಇದೆ. ಈಗ DK ಶಿವಕುಮಾರ್ ಅವರು ನಿನ್ನೆ ಭಾಳ, ಈಗ ನಿಮ್ಮ ಜಿಲ್ಲೆಯಲ್ಲೂ ನಿಮ್ಮ ಫೋಟೋ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ದಾರೆ ಎಂದು ಭಾಳ ಚರ್ಚೆ ಆಗಿದೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್. ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಆದರೆ ಅವರವರ ಅಭಿಮಾನದಿಂದ ಹಾಕಿದ್ದಾರೆ. ಬಟ್ ಏನೇ ಇದ್ದರೂ ಕೂಡ ನಾವು ಮೊದಲಿನಿಂದನೂ ಹೇಳ್ತೀವಿ, ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಹೈಕಮಾಂಡ್ ನಿರ್ಧಾರ ಅಂತಿಮ, ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ಸಚಿವ ಸಂಪುಟದಲ್ಲಿ ಏನಾದರೂ ವಿಸ್ತರಣೆ ಅಥವಾ ರೀಶಫಲ್? ನೋಡಿ, ಸಚಿವ ಸಂಪುಟ ಇರಲಿ, ಸಚಿವ ಸಂಪುಟ ಪುನರ್ರಚನೆ ಇರಲಿ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಇರಲಿ, ಇದು ಪ್ರತಿಯೊಂದು ಕೂಡ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಿಮ್ಮ ಊರಿನಲ್ಲಿ ಹಾಕಿರುವ ಬ್ಯಾನರ್ ನಿಮ್ಮ ಫೋಟೋನ ನಿಮ್ಮ ಕಾರ್ಯಕರ್ತರ ಅಭಿಮಾನದಿಂದ ಹಾಕಿದ್ದಾರಾ, ನೀವು ಹೇಳಿ ಹಾಕಿದ್ದೀರಾ, ಹೇಗೆ? ಅದು ಹೇಗ್ರಿ ನಾನು ಹೇಳಿ ಹಾಕಿಸ್ಲಿಕ್ಕಾಗುತ್ತೆ? ಅವರವರ ಅಭಿಮಾನವನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಯಾವ ಥರ, ಈಗ ಬಸ್ಸಿನ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದ ಮುಂದೆ ಪ್ರಸ್ತಾಪ ಇದೆಯಾ? ಇಲೆಕ್ಷನ್ ಇತ್ತು 5 ರಾಜ್ಯದಲ್ಲಿ. ಇಲೆಕ್ಷನ್ ಮುಂಚಿತವಾಗಲೂ ಯಾವ ಪೆಟ್ರೋಲ್ ಡೀಸೆಲನ್ನು ಏರಿಸಲಿಲ್ಲ. ಇಲೆಕ್ಷನ್ ಗಿಮಿಕ್ ಮಾಡಿದರು. ಇಲೆಕ್ಷನ್ ಮುಗಿದ ತಕ್ಷಣ ನೀವು ಬಂಗಾರ ಖರೀದಿ ಮಾಡಬೇಡಿ, ನೀವು ಗಾಡಿಯಲ್ಲಿ ಓಡಬೇಡಿ ಅಂತ ಹೇಳಿ ದಿಢೀರಂತ 3 ರೂಪಾಯಿ ಏರಿಸಿದ್ರು. ಇದು ಜನ ಅರ್ಥ ಮಾಡ್ಕೊಳ್ಬೇಕು. ಎಷ್ಟು ದಿನ ಅಂತ ಜನ ತಮ್ಮನ್ನು ತಾವು ಮೋಸ ಮಾಡ್ಕೊಂಡು ಬದುಕ್ತಾರೆ ಅನ್ನೋದಂತೂ ನನಗೆ ತಿಳಿತಾ ಇಲ್ಲ. ಅವರು ಯಾವುದನ್ನು ತೋರಿಸ್ಬೇಕಂತ ಇದ್ದಾರೆ ಅದನ್ನು ಜನ ನೋಡ್ತಾ ಇದ್ದಾರೆ. ಸೊ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಲಿಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಏನಿದೆಯಲ್ಲ, ಕಳೆದ 12 ವರ್ಷದಿಂದ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ, UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು, ನಾವು ಎಷ್ಟಕ್ಕೆ ಇಟ್ಟಿದ್ವಿ, ಇವ್ರು ಬಹಳಷ್ಟು ಲಕ್ಕಿ ಇದ್ದಾರೆ. ಈ ಬಾರಿಯ NDA ಸರ್ಕಾರ 12 ವರ್ಷದಲ್ಲಿ ಇವ್ರಿಗೆ ಕ್ರೂಡ್ ಆಯಿಲ್ನ ಬೆಲೆ ಇವ್ರಿಗೇನು ಜಾಸ್ತಿ ಆಗಲಿಲ್ಲ, ಈಗಲೂ ಕೂಡ ಜಾಸ್ತಿ ಇದಾಗಲಿಲ್ಲ. ಆದರೂ ಕೂಡ ಈ ರೀತಿ ಬೆಲೆಯನ್ನು ಏರಿಸಿ ಜನಸಾಮಾನ್ಯರಿಗೆ ಬರೆ ಎಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟಾಗಿ ರಾಜಕಾರಣ. ಬಾಗಲಕೋಟೆದೊಂದು ಸುದ್ದಿ ನೋಡಿದ್ರೆ, ಅಂಗನವಾಡಿ ಕಾರ್ಯಕರ್ತರು
ಖಂಡಿತವಾಗ್ಲೂ ಇಲ್ಲ. ಆ ರೀತಿ ಯಾರಾದರೂ ಅಂಗನವಾಡಿಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನು ಬ್ಯಾನರ್ ಅಂತ ನನ್ನ ಫೋನ್ ಹೊತ್ತಲ್ಲಿ ತಗೊಂಡಿದ್ರು, ನಾನು ಮಾತಾಡೋಷ್ಟಿಗೆ ಕಟ್ಟಾಯಿತು. ಬ್ಯಾನರ್ಗೆ 1,000 ರೂಪಾಯಿ ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಯಾವ ಅಂಗನವಾಡಿಯಿಂದನೂ ಹಣ ನಾವು ತೆಗೆದುಕೊಂಡಿಲ್ಲ. ನಾವು ಇದನ್ನು ನಮ್ಮ ಅಡ್ಮಿನ್ ಕಾಸ್ಟ್ನಲ್ಲಿ ನಮ್ಮ ಹೆಡ್ ಆಫೀಸ್ನಿಂದ ನಾವು ಇದನ್ನು ಬ್ಯಾನರ್ ಏನಾಗಿರ್ಬೋದು ಮೇಡಮ್, ಏನಾದ್ರು ತನಿಖೆ ಅಗತ್ಯ ಇದೆ? ಖಂಡಿತವಾಗ್ಲೂ ಏನಾದರೂ ಈ ರೀತಿ ಆಗಿದೆ ಅಂತ ಯಾರಾದರೂ ಅದನ್ನು 1,000 ರೂಪಾಯಿ ಕಲೆಕ್ಟ್ ಮಾಡಿದರೆ, ಅದು ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ ನಾವು ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಕ್ಲಿಯರಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೆಡ್ ಆಫೀಸ್ನಿಂದ ನಮ್ಮ ಅಡ್ಮಿನ್ ಕಾಸ್ಟ್ನಿಂದ ನಾವು ಇದಕ್ಕೆ ಖರ್ಚು ಮಾಡಿದ್ದೀವಿ. 3 ವರ್ಷ ಕಂಪ್ಲೀಟ್ ಸಮಾವೇಶ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನು ಕೊಟ್ಟಂಥ ಸರ್ಕಾರ, ಜೊತೆಯಲ್ಲಿ ಅಭಿವೃದ್ಧಿ ಮಾಡಿದಂಥ ಸರ್ಕಾರ. ಸೊ ಇದನ್ನೆಲ್ಲ ನಾವು ಒಂದು ಸಾಧನಾ ಸಮಾವೇಶ ಅಂತ ಬರುವಂಥ 20ನೇ ತಾರೀಕು ಬುಧವಾರ ದಿನದಂದು ತುಮಕೂರಿನಲ್ಲಿ ಮಾಡ್ತೀವಿ. ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೆಲವೊಂದು ವರ್ಗಾವಣೆ ವಿಚಾರವಾಗಿ ಒಂದು ಆಡಿಯೋ ಕಾಂಗ್ರೆಸ್ ಯುವ ಮುಖಂಡರಿಂದ ಹರಿದಾಡಿದೆ. ಅಂದರೆ ವರ್ಗಾವಣೆ ನಾನು ಇದು ಮಾಡ್ತಾ ಇದ್ದೇನೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲಕ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನನಗೆ ಅದ್ರ ಬಗ್ಗೆ ಗಮನಕ್ಕೆ ಇಲ್ಲ. ತಾವು ದಯಮಾಡಿ ನನಗೆ ಅದನ್ನು ಈಗ ಹೇಳಿದ್ದೀರಾ, ಅದು ಯಾರು ಮಾತಾಡಿದ್ದಾರೆ, ಯಾರು ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ನಾನು ನಿಮ್ಮ ಎದುರುಗಡೆ ಉತ್ತರವನ್ನು ಕೊಡ್ತೀನಿ. ಇನ್ನೊಂದು ಮೇಡಮ್, ಈ ಅಕ್ರಮ ಗಣಿಗಾರಿಕೆ ಇರ್ಬೋದು, ಇನ್ನೊಂದು ವಿಚಾರದ ಬಗ್ಗೆ ಮಾಧ್ಯಮದವರು ವರದಿ ಮಾಡಿದಾಗ ಆಲ್ರೆಡಿ ಅದು ಕೇಸ್ ಇರ್ತದೆ ಅಥವಾ ಲೋಕಾಯುಕ್ತ ತನಿಖೆಯಲ್ಲಿ ಇರುವ ಬಗ್ಗೆ ಕೇಸ್ ಇರುವಾಗಲೇ ನಾವು ಅದ್ರ ಬಗ್ಗೆ ನ್ಯೂಸ್ ಮಾಡಿದರೆ ಪೊಲೀಸರಿಗೆ ಹೇಳಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ನಾನು ವಾರದಲ್ಲಿ ಒಂದು 3-4 ಬಾರಿ ನಮ್ಮ SP ಅವರಾಗಲಿ, CO ಆಗಲಿ, DC ಆಗಲಿ, ಪ್ರಮುಖ ಒಂದು ಅಡ್ಮಿನ್ ಜಾಗದಲ್ಲಿ ಕೂತವ್ರ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಯಾಕಂದರೆ ಪದೇ ಪದೇ ನಾನು ಕೂಡ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಇದರಲ್ಲಿ ಏನು ಆಗು ಹೋಗುಗಳ ಬಗ್ಗೆ ವಿಚಾರವನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮುಂಚಿಂದಕ್ಕೆ ಈಗಿಂದಕ್ಕೆ ಕಂಪೇರ್ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ಆಗಲಿ ಅಥವಾ ಇಲ್ಲಿಗಲ್ ಮೈನಿಂಗ್ ಆಗಲಿ, ಇಲ್ಲಿಗಲ್ ಮರಳು ದಂಧೆ ಆಗಲಿ, ಎಷ್ಟೊಂದು ಕಡಿವಾಣವನ್ನು ನಾವು ಹಾಕಿದ್ದೀವಿ ಅನ್ನೋದು ತಮಗೆ ಗೊತ್ತಿದೆ. ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಾನಂತರೂ ಇದನ್ನು ನಮ್ಮ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ಬೋದು, DC ಅವರಾಗಿರ್ಬೋದು, SP ಅವರಾಗಿರ್ಬೋದು, ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಏನು ಯಾರು ಇಲ್ಲಿಗಲಾಗಿ ಮಾಡ್ತಾರೋ ಅದು ನಿರ್ದಾಕ್ಷಿಣ್ಯವಾಗಿ, ಅದು ಯಾರೇ ಇರಲಿ, ಅದೆಷ್ಟೇ ದೊಡ್ಡವ್ರು ಇರಲಿ, ನೀವು ಕಾನೂನು ರೀತಿ ಅಂತ ಕ್ರಮ ತೆಗೆದುಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ನಾವು ವರದಿ ಮಾಡ್ಬೋದಾ? ಅಕ್ರಮದ ಬಗ್ಗೆ ನಾವು ವರದಿ ಮಾಡ್ಬೋದಾ ನಿರ್ಭೀತರಾಗಿ ಪತ್ರಕರ್ತರು? ಯಾಕೆ ನೀವು ಯಾಕೆ ಯಾರು ಪತ್ರಕರ್ತರನ್ನ ವರದಿ ಮಾಡೋದ್ರಿಂದ ತಡೆಯೋರು ಯಾರು? ಆಲ್ರೆಡಿ ಆಗಿದೆ. ನನಗೆ ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ನ್ಯೂಸ್ ಮಾಡಿದಾಗ ಕೇಸ್ ಕೂಡ ಆಗಿದೆ. ತನಿಖೆ ನಡೀತಾ ಇರೋವಂಥದ್ರ ಬಗ್ಗೆ ಅದನ್ನು ನೋಡಿಕೊಂಡು ತಾವು ಇದನ್ನು ಮಾಡಿ. ಯಾಕಂದರೆ ತನಿಖೆ ಹಂತದಲ್ಲಿ ಆ ರೀತಿ ಮಾಡಿದ್ರೆ ತನಿಖೆ ಹಂತಗಳು ಬೇರೆ ರೀತಿ ಹೋಗಲಿಕ್ಕೆ ಸಾಧ್ಯ ಆಗಬಹುದು ಅನ್ನೋವಂಥ ಒಂದು ಕಾಳಜಿ, ಕಳಕಳಿ ಅಷ್ಟೇ. ಸಾರಿಗೆ ಅವರು ಮುಷ್ಕರ ಅಂತ ಹೊರಟಿದ್ದಾರೆ, ಬಸ್ ತರುವುದಿಲ್ಲ ತುಮಕೂರಿಗೆ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸಾರಿಗೆ ಸಚಿವರನ್ನು ಕೇಳಿದ್ರೆ ಉತ್ತರ ಸಿಕ್ಕಬಹುದು. ಯಾಕಂದರೆ ಆ ಇಲಾಖೆಯ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನಾನು ಮಾತಾಡಿದ್ರೆ ತಪ್ಪಾಗಿ. ಎಲ್ಲೇನು BJP ಅವರು ಕಪ್ಪು ಬಾವುಟ ಅದು ಇದು ಅಂತ ತಯಾರಿ ಮಾಡ್ಕೊಂಡಿದ್ರು, ಅಟ್ಲೀಸ್ಟ್ ಪ್ರೊಟೆಸ್ಟ್ ಆದರೂ ಆಗ್ತಾ ಇದೆ ಅಂತ ಕಾಣ್ತದೆ. ನಾನು ಎಲ್ಲದಕ್ಕೂ ವೆಲ್ಕಮ್ ಮಾಡ್ತೀನಿ. ರಾಜಕಾರಣ, ಪ್ರಜಾಪ್ರಭುತ್ವ 3 ವರ್ಷ ಬಂದೆಲ್ಲ, ಅಟ್ಲೀಸ್ಟ್ ಈ ಒಂದು ನೆಪದಲ್ಲಾದರೂ ಅವ್ರನ್ನ ಭೇಟಿ ಆಗ್ತೀನಿ. ಅವ್ರು ಏನು ನನಗೆ ಮನವಿ ಕೊಡ್ತಾರೆ ಖಂಡಿತವಾಗ್ಲೂ ಸ್ಪಂದಿಸ್ತೀನಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.